ನೋಡು ಮಾದೇವ, ಈ ಸೆಲ್ಲಲ್ಲಿ ನೀನ್ ಹೀರೋಯಿಸಮ್ ನಡೆಯಲ್ಲ. ಈ ಸ್ಟೇಷನ್ ಅಲ್ಲಿ ಹೀರೋನು ನಾನೇ, ವಿಲ್ಲನ್ನು ನಾನೇ. ನನ್ನ ಕಣ್ಣಿಗೆ ಕಮಿಡಿಯನ್ನು ಕಾಣ್ತಾವನೆ. ನೀನಿನ್ ದೊಡ್ಡ ರೌಡಿನೇನೋ? ಸರ್, ಏನಾದರೂ ಪ್ರಾಬ್ಲಮಾ? ಚಚೆ, ಅಂಥದ್ದೇನಿಲ್ಲ. ಇನ್ನೂ ಎಷ್ಟೊತ್ತು ಅಂತ ಇಲ್ಲೇ ಕೂತಿರ್ತೀರಿ? ಮಧ್ಯಾಹ್ನ ಬೇರೆ ಆಯ್ತು. ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಸರ್, ನನ್ನ ಮಗ ಒಳಗಡೆ ಇರುವಾಗ ನನ್ಗೆ ಯಾಕೆ ಸರ್ ಊಟ ಸೇರುತ್ತೆ? ನನಗೇನು ಬೇಡ ಸರ್. ನೀವು ಹೇಳೋದು ಸರಿನೇ. ನೋಡಿ, ಮಹಾದೇವ ನಿರಪರಾಧಿಯಾಗಿದ್ರೆ ಅವನನ್ನು ಆಚೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಡೋಂಟ್ ವರಿ. ಮಹಾದೇವ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅನ್ಸುತ್ತೆ, ಪಾಪ. ಅವನಿಗಾದ್ರೂ ಏನಾದರೂ ತಂದ್ಕೊಡಿ. ಅಯ್ಯೋ, ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ನಾವು ಮನುಷ್ಯರೇ, ನಮಗೂ ಕರುಣೆ ಇದೆ. ನೋಡಿ, ನಾವು ನಮ್ಮ ಕೆಲಸ ಮಾಡ್ತೀವಿ, ಆದರೆ ಆ ಕೆಲಸ ಮಾನವೀಯತೆನ ಮೀರಬಾರ್ದು ಅಲ್ವಾ? ಸರ್, ನಿಮ್ಮ ಮಾತು ಕೇಳಿ ಖುಷಿ ಆಯ್ತು. ನನ್ನ ಮಗನಿಗೆ ಏನೂ ಆಗಿಲ್ಲ ಅನ್ನೋ ಧೈರ್ಯ ಬಂತು. ನೀವು ಹೇಳಿ ಸರಿ ಸರ್. ನನ್ನ ಮಗನಿಗೆ ಏನಾದ್ರು ತಿನ್ನಕ್ಕೆ ಈಗಲೇ ನಾನು ಆಚೆ ಹೋಗಿ ತೊಗೊಂಡು ಬಂದ್ಬಿಡ್ತೀನಿ. ಹೋಗಿ ಆ ನನ್ನ ಮಗನಿಗೆ ಹಗ್ಗ ಕಟ್ರಿ. ಇವತ್ತು ಅವನ ಮೈಯಲ್ಲಿರೋ ಚರ್ಬಿನ ಇಳಿಸಿ ಈ ಭರತ್ ಯಾರು ಅನ್ನೋದನ್ನ ತೋರಿಸ್ತೀನಿ. ಕಟ್ರಿ ಅವನ್ನ. ಎಸ್ ಸರ್. ಹಾಗೆ ಬೆತ್ತಕ್ಕೆ ಎಣ್ಣೆ ಹಚ್ಚಿ ರೆಡಿ ಮಾಡ್ರಿ. ಹೊಡೆಯೋ ಹೊಡೆತ ಹೇಗಿರುತ್ತೆ ಅಂದ್ರೆ ಬಾಸುಂಡೆ ರೋಡ್ ಹಂಸ್ ತರ ಬರ್ಬೇಕು. ನನ್ನ ಏಟ್ಗೆ ಅವನ ಎದೆ ನಡುಗ್ಬೇಕು. ಓಕೆ ಸರ್. ಹಾಕಿ ಎದುರುಗಡೆ ಪಂಚೆ ಹಾಕೊಂಡು ಬರ್ತಾನ. ಇವತ್ತು ಅವನಿಗೆ ನಾನು ಯಾರು ಅಂತ ತೋರಿಸ್ತೇನೆ. ಎಕ್ಸ್ಕ್ಯೂಸ್ ಸಿಸ್ಟರ್, ಗರುಡಾನ ಪೇಷಂಟ್ ಯಾವ ವಾರ್ಡಲ್ಲಿ ಇದ್ದಾರೆ? ರೂಮ್ ನಂಬರ್ 300 ಸರ್. ಓಕೆ, ಈಗ ಅವ್ರನ್ನ ಟ್ರೀಟ್ ಮಾಡ್ತಿರ್ತಾರೆ. ಡಾಕ್ಟರ್ ಮನು ಅಂತ ಸರ್. ಥ್ಯಾಂಕ್ ಯು. ಹಲೋ ಡಾಕ್ಟರ್, ಗರುಡಾನ ಪೇಷಂಟ್ನ ನೀವೇ ಟ್ರೀಟ್ ಮಾಡ್ತಿದ್ರ ಅಂತ ಗೊತ್ತಾಯ್ತು. ಹೇಗಿದ್ದಾರೆ ಇವಾಗ ಅವರು? ರಾಮ್, ಪೇಷಂಟು ಔಟ್ ಆಫ್ ಡೇಂಜರ್. ಓಕೆ, ಅವ್ರಿಗೆ ಪ್ರಜ್ಞೆ ಬಂದಿದೆಯಾ? ಇಲ್ಲ ರಾಮ್, ಇನ್ನೂ ಅವ್ರ ಪ್ರಜ್ಞೆ ಬಂದಿಲ್ಲ. ಸರ್, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗ್ಬೋದಾ? ಹೇಳಿ. ಅವ್ರಿಗೆ ಪ್ರಜ್ಞೆ ಬಂದ ಮೇಲೆ ನೀವು ನಂಗೆ ತಿಳಿಸ್ಬೋದಾ? ಖಂಡಿತವಾಗಿಯೂ. ಥ್ಯಾಂಕ್ ಯು ಸರ್. ಹ್ಯಾವ್ ಅ ಗುಡ್ ಡೇ. ಸರ್ 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 ಒಂದು ಪೇಷಂಟ್ ಬಂದಿದ್ದಾರೆ, ತುಂಬಾ ಏಟ್ ಆಗಿದೆ. ಪ್ಲೀಸ್ ನೀವು ಬಂದು ಒಮ್ಮೆ ಚೆಕ್ ಮಾಡ್ಬೋದಾ? ಹೌದಾ? ಸರಿ, ಬನ್ನಿ. ಓಕೆ ಓಕೆ. ಹೇಗಾಯ್ತಿದೆಲ್ಲ? ಅದೇ ಸರ್, ಬೆಳಗ್ಗೆ ದನ ಬಂದು ಗುದ್ಬಿಡ್ತು. ಏನು, ದನ ಆಯ್ತಾ? ಸರ್, ಇದನ್ನೆಲ್ಲ ನೋಡಿದ್ರೆ ಯಾವುದೋ ಶಾರ್ಪ್ ಆಬ್ಜೆಕ್ಟ್ ಇಂದ ವೂಂಡ್ ಆದಂಗಿದೆ. ಹೌದು ಸರ್, ನಮ್ಮ ಮನೆ ದನನೇ ಗುದ್ದಿತ್ತು. ಕೈಯಲ್ಲಾಗಿರೋದೇನೋ ದನ ಆಗಿರೋದು, ಬಟ್ ಇದೆಲ್ಲ ಏನು? ಇಲ್ಲ ಸರ್, ನಿಮಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ದನ ಅಲ್ಲ, ಒಂದು ಓರಿ ಇದೆ ಸರ್. ಅದ್ರ ಕೊಂಬು ತುಂಬಾ ಚೂಪಾಗಿದೆ, ಅದು ಗುದ್ಬಿಡ್ತು ಸರ್. ಸಿಸ್ಟರ್, ಇವ್ರ ಗಾಯಗಳನ್ನೆಲ್ಲ ನೋಡಿದ್ರೆ ತುಂಬಾ ಡೀಪ್ ಆಗಿ ವೂಂಡ್ ಆಗಿದೆ ಅನ್ಸುತ್ತೆ. ಯು ಡೂ ಒನ್ ಥಿಂಗ್, ಆದಷ್ಟು ಬೇಗ ಎಲ್ಲನೂ ಕ್ಲೀನ್ ಅಪ್ ಮಾಡಿ, ಜೊತೆಗೆ ಸೇಫರ್ ಸೈಡ್ಗೆ ಒಂದು ಎಕ್ಸ್ರೇ ಮಾಡಿಸಿ. ಸ್ಟಿಚಸ್ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡಿರಿ. ತುಂಬಾ ಪೈನ್ ಇದೆ ಅಂತ ಹೇಳ್ತಿದ್ರೆ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಿ. ಓಕೆ, ಟೇಕ್ ಕೇರ್ ಸರ್. ನೋಡು ಮಾದೇವ, ಈ ಸೆಲ್ಲಲ್ಲಿ ನೀನ್ ಹೀರೋಯಿಸಮ್ ನಡೆಯಲ್ಲ. ಈ ಸ್ಟೇಷನ್ ಅಲ್ಲಿ ಹೀರೋನು ನಾನೇ, ವಿಲ್ಲನ್ನು ನಾನೇ. ನನ್ನ ಕಣ್ಣಿಗೆ ಕಮಿಡಿಯನ್ನು ಕಾಣ್ತಾವನೆ. ನೀನಿನ್ ದೊಡ್ಡ ರೌಡಿನೇನೋ? ಎಲ್ಲಿಟ್ಟಿದ್ಯೋ ಚಾಕ್ನ? ಮರ್ಯಾದೆಯಿಂದ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮಾಡದೆ ಇರೋ ತಪ್ಪಿಗೆ ಬಗ್ಗ ಮಗನೇ ಅಲ್ಕಂಡ್ ಸಾಹೇಬ್ರೆ ಈ ಮಾದೇವ. ಈ ನಿನ್ ಚಿಲ್ರೆ ರಾಜಕೀಯಕ್ಕೆ ಬಗ್ಗಕ್ಕೂ ಇಲ್ಲ, ಬಲಿಯಾಗಕ್ಕೂ ಇಲ್ಲ. ಹಾಗಿದ್ರೆ
ನಿನ್ನ ಮೈಯಲ್ಲಿ ಒಂದು ಮೂಳೆನೂ ಉಳಿಯಲ್ಲ. ಸಾಹೇಬ್ರೆ, ಈ ಗೊಡ್ಡು ಬೆದರಿಕೆ ಎಲ್ಲ ಈ ಮಾದೇವಂಗೆ ಲಾಲಿ ಪದ ಇದ್ದಾನೆ. ಕೇಳಿ ಕೇಳಿ ಸಾಕಷ್ಟು ನಿದ್ದೆ ಮಾಡ್ಬಿಟ್ಟಿವಿ. ನಮ್ಮಪ್ಪ ಎಲ್ಲ ಮೂಳೆಗಳನ್ನೂ ಗಟ್ಟಿ ಮಾಡೇ ಹೋಗೋನೆ. ನೀವೊಂದನ್ನು ಅಲ್ಲಾಡ್ಸಕ್ ಹಾಕಿಲ್ಲ. ಅದ್ ಸರಿ, ನೀವು ನನ್ನ ಮ್ಯಾಕ್ ಕೈ ಮಡ್ಗಕ್ಕೂ ಮುಂಚೆ ಈ ವಿಷಯ SP ಸಾಹೇಬ್ರು ಗೊತ್ತಾದ್ರೆ ಏನಾಯ್ತದೆ ಅಂತ ಯೋಚನೆ ಮಾಡಿದ್ದೀರಾ? ಲೇ ಮಾದೇವ, ನೀನಿನ್ನೂ ಹಳೆ ಪೇಪರ್ನೇ ಓದ್ತಿದೀಯಲ್ಲೋ, ಸ್ವಲ್ಪ ಅಪ್ಡೇಟ್ ಆಗೋ. ನನಗ್ ಚೆನ್ನಾಗಿ ಗೊತ್ತು ಕಣ, ಹಳೆ SP ಸಾಹೇಬ ನಿನಗೆ ತುಂಬಾನೇ ಹೆಲ್ಪ್ ಮಾಡ್ತಿದ್ದ ಅಂತ. ಆದ್ರೆ ಬ್ಯಾಡ್ ಲಕ್, ನಿನ್ನ SP ಸಾಹೇಬ ಎತ್ತಂಗಡಿ ಆಗ್ಬಿಟ್ಟ. ಇನ್ನು ನಿನ್ನ ಇಲ್ಲಿ ಉಳಿಸೋದಕ್ಕೆ ಯಾವ ಗಾಡ್ ಫಾದರು ಇಲ್ಲ ಕಣ. ಆಮೇಲೆ ನಿನ್ಗೆ ಇನ್ನೊಂದು ಗುಡ್ ನ್ಯೂಸ್ ಕೊಡ್ಲಾ? ಈಗ ಬಂದಿದ್ದಾರಲ್ಲ SP ಸಾಹೇಬ್ರು, ಅವ್ರಿಗೆ ನಿನ್ನಂತ ಕ್ರಿಮಿನಲ್ ರೆಕಾರ್ಡ್ ಇರೋರು ಕಂಡ್ರೇನೆ ಆಗಲ್ಲ ಕಣ. ನಾನು ಈಗಲೇ ನೀನ್ ಎದೆ ಗುಂಡು ಹೊಡೆದ್ರು ನಮ್ಮ SP ಸಾಹೇಬ್ರು ಕೇಳಲ್ಲ. ಭಯ ಆಗ್ತಾ ಇದೆಯಾ? ಹಾ ಸರಿ, ಹಾಗಿದ್ರೆ ನಿಜ ಒಪ್ಕೋ. ಸತ್ಯ ಒಪ್ಕೊಂಡಾಯ್ತು ಸಾಹೇಬ್ರೆ. ನೀವು ನಗ್ತಾ ಕೇಳಿದ್ರು ಅದೇಯ, ಬೆದರಿಸಿ ಕೇಳಿದ್ರು ಅದೇಯ, ಬೇಡ್ಕೊಂಡು ಕೇಳಿದ್ರು ಅದೇಯ. ನಾನು ಮಾಡಿಲ್ಲ ಅಂದ್ರೆ ಮಾಡಿಲ್ಲ. ನಿನ್ ಕಣ್ ಹೇಗೋ ಕಾಣ್ತಾ ಇದ್ದೀನಿ. ಹೇಳಿದ್ದನ್ನೇ ಹೇಳಿ ನನಗೆ ಗುರುತ್ತಾ ಇದೆಯಾ? ರೀ, ಏನ್ರಿ ಮುಖ ನೋಡ್ತಾ ಇದ್ದೀರಾ? ಹೊಡೀರಿ. ಹೇಯ್, ನೀವು ಹೇಗ್ ಹೊಡಿತಾ ಇದ್ದೀರಾ ಅಂತಂದ್ರೆ ಒಳ್ಳೆ ಪೂರಿ ತಡ್ತಂಗಿದೆ. ಅವನಿಗೆ ಹೊಡಿಯೋ ಹೇಟ್ಗೆ ಬೊಬ್ಬೆ ಹಾಕ್ಬೇಕು, ಇಡೀ ಸ್ಟೇಷನ್ ಕೇಳ್ಬೇಕು. ಹಾಗೆ ಹೊಡಿರೋ. ಸಾಹೇಬ್ರೆ, ಈ ನಿಮ್ ಅನ್ಯಾಯದ ಲಾಟಿಗಳು ಈ ಮಾದೇವನ್ ಮೈಗೆ ಮಸಾಜ್ ಕೊಡ್ತಾವೆ, ನೋವು ಕೊಡ್ತಾ ಇಲ್ಲ. ಒಂದ್ ಕೆಲ್ಸ ಮಾಡಿ, ನೀವು ಸುಮ್ಕೆ ನಿಂತಿದ್ದೀರಾ. ನಿಮ್ ಕೈಯಾಗ ಶಕ್ತಿ ಇದ್ರೆ ನೀವು ಪ್ರಯತ್ನ ಪಡಿ ನೋಡುವ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಪೊಲೀಸಪ್ಪ, ನಿಮ್ ಸಾಹೇಬ್ರ ಲಾಟಿ ಮುರಿದೋಯ್ತು ನೋಡು. ಇನ್ನೊಂದು ಕೊಡು, ಪಾಪ ಅವ್ರ ಪಾಪ ಇನ್ನ ತೀರಿಲ್ಲ ಅನ್ಸ್ತದೆ. ಸಾಹೇಬ್ರೆ, ತಗೊಳ್ಳಿ, ಶುರು ಹಚ್ಕೊಳ್ಳಿ. ಸಾಹೇಬ್ರೆ, ಯಾಕೆ ಸಾಕಾಯ್ತಾ? ಓ ರೀ ಮಲ್ಲಿಕಾರ್ಜುನ್, ನಿಮ್ಗ ಆ ಮಹಾದೇವನ್ ನೋಡಿದ್ರೆ ಕೊಲ್ಲೋಷ್ಟು ಕೋಪ ಅಲ್ವಾ? ಹಾಗಿದ್ರೆ ಹೋಗಿ ನೀವು ಒಂದಿಷ್ಟು ಲಾಟಿ ರುಚಿನ ತೋರಿಸಿ. ಆದ್ರೆ ಒಂದು ಕಂಡೀಷನ್ನು, ಆ ನನ್ನ ಮಗನಿಗೆ ಹೊಡೆಯೋ ಶಬ್ದಕ್ಕೆ ಅವನ್ ಕಿರ್ಚೋದು ಇಡೀ ಸ್ಟೇಷನ್ ಕೇಳಿಸ್ಬೇಕು. ಹೊಡಿಯೋ ಹೊಡ್ತಕ್ಕೆ ಅವನ್ ಮಾತ್ರ ಕಿರ್ಚಲ್ಲ ಸಾರ್, ಮುರಿಯೋ ಅವನ್ ಮೂಳೆಗಳ ಶಬ್ದ ಇಡೀ ಸ್ಟೇಷನ್ಗೆ ಕೇಳಿಸುತ್ತೆ. ಲೇ ಮಾಧವ, ಸುಮ್ನೆ ಸತ್ಯ ಏನು ಅಂತ ಒಪ್ಕೋ, ಸುಮ್ನೆ ಒದೆ ತಿನ್ ಸಾಯ್ಬೇಡ. ಹೇಳಿದ್ರೆ ಕೇಳಿಸ್ಕೊಳ್ಳೋ ಕಿವಿ ನಿಮ್ದಲ್ವಲ್ಲ. ಸರಿ, ಸತ್ಯನ ಹೆಂಗ್ ಹೇಳಿದ್ರೆ ನಿಮ್ ಬುದ್ಧಿ ಕೇಳ್ತೈತೆ ಅಂತ ನಮಗೂ ಹೊಸಿ ಹೇಳ್ಕೊಡಿ, ಹಂಗೆ ಹೇಳ್ತೀನಿ. ನಿನ್ನ ಹಣೆ ಬರಹ ಏನನ್ನು ಮಾಡ್ಕೊಂಡು ಹಾಳಾಗೋಗು. ಹೇ ಹೊಡಿರ.
ಓಹೋ ಬಾರ್ಲಾ ಮನೆ ಹಾಳ್ಮಲ್ಲಿ ನೀನೊಬ್ಬ ಕಮ್ಮಿ ಇದ್ದೆ ಬಾ. ಏನೋ ಮಾದೇವ, ಭರತ್ ಸರ್ ಕೈಯಲ್ಲಿ ಪೆಟ್ಟಿಂದು ಸಾಕಾಯ್ತಾ? ನೀನ್ ಬೊಬ್ಬೆ ಹಾಕೋ ಸೌಂಡು ಇಡೀ ಸ್ಟೇಷನ್ಗೆ ಕೇಳಿಸ್ಬೇಕಂತ. ಕೇಳಿಸ್ಲಾ? ಲೋ ಮಲ್ಲಿ, ನಾನ್ ಜೋರಾಗಿ ಉಸಿರಾಡಿದ್ರೆ ನೀನೇ ಬೊಬ್ಬೆ ಹಾಕ್ತೀಯ, ಅಂಥದ್ರಲ್ಲಿ ನೀನು ನನಗೆ ಬೊಬ್ಬೆ ಹಾಕ್ಸಕ್ ಬಂದಿದ್ಯಾ? ಸರಿ ಕಲ, ಇವತ್ತು ನಿನ್ನ ತಾಕತ್ತು ದಮ್ಮು ಧೈರ್ಯ ಎಷ್ಟೈತೆ ಅಳತೆ ಮಾಡ್ಕೊ. ಏಯ್, ನಿನ್ ಹೀರೋಯಿಸಮ್ ನನ್ನ ಹತ್ರ ನಡೆಯಲ್ಲ ಕಣ. ಇದೇ ಡೈಲಾಗ್ನ ನಿಮ್ ಸಾಹೇಬನು ಹೇಳಿ ಸಾಕ್ಸಕ್ಕಾಗದೆ ಸೋರ್ಗೆ ಹೊಂಟೋದ. ಇವಾಗ ನೀನು ಅದನ್ನೇ ಓದ್ತಾ ಇದೀಯಾ? ಸರಿ, ನಿನ್ನ ಪೌರಸನು ತೋರ್ಸು. ಲವ್ ಮಲ್ಲಿ, ನಿನಗೆ ಇಂಥ ಅವಕಾಶ ಮತ್ತೆ ಮತ್ತೆ ಸಿಗಕ್ಕಿಲ್ಲ. ನನ್ನ ಕೈ ಬಿಚ್ಚಿದೇಟ್ಗೆ ನಿನ್ ಗಂಡಸ್ತನ ನಿನ್ ಮೈ ಬಿಟ್ಟು ಹೊಂಟೋಗಿರ್ತದೆ. ನನ್ನ ಕೈ ಕಟ್ಟಿ ನಿನ್ಗೊಂದೊಳ್ಳೆ ಅವಕಾಶ ಮಾಡ್ಕೊಟ್ಟವನೆ ನಿಮ್ ಸಾಹೇಬ. ಇದನ್ನ ಹುಷಾರಾಗಿ ಬಳಸ್ಕ. ಇನ್ನು ಅದೆಷ್ಟು ಹೊಡಿತೀಯ ಹೊಡಿ. ನಿಮ್ ಸಾಹೇಬ ಹೇಳಿದ್ದು ನನ್ ಬೊಬ್ಬೆ ಕೇಳ್ಬೇಕು ಅಂತ ಕಲ, ನಿನ್ ಕಿರ್ಚಾಟ ಅಲ್ಲ. ಏನ್ ಸರ್, ಮನುಷ್ಯನ ಇವನು? ಇಷ್ಟು ಹೋದ್ರೆ ಕಲ್ಲಿನ ತರ ಇದ್ದಾನೆ. ಕಣ್ಣಲ್ಲಿ ಒಂದನಿ ನೀರಿಲ್ಲ. ಲವ್ ಮಲಿ, ಇನ್ನು ದೊಣ್ಣೆ ಮುರಿದಿಲ್ಲ ಕಲ, ಹೊಡಿ. ಆದ್ರೆ ಒಂದ್ ಗೆಪ್ತಿ ಇಟ್ಕ, ಈ ಮಾದೇವ ಇದನ್ನೆಲ್ಲ ಲೆಕ್ಕ ಇಟ್ಕೊಂಡಿರ್ತಾನೆ. ಮಾದೇವಂಗೆ ಯಾವ ಸಾಲದ ಋಣನೂ ಇಟ್ಕೊಂಡ ಅಭ್ಯಾಸ ಇಲ್ಲ. ಬಡ್ಡಿ ಸಮೇತ ವಾಪಸ್ ಕೊಡ್ತಾನೆ. ನೀನ್ ಹೊಡೆದಿರೋ ಒಂದೊಂದ್ ಏಟು ಸೇರ್ಸಿ. ಶೂಟ್ ಮಾಡಿ ಸರ್, ಶೂಟ್ ಮಾಡಿ ಬಿಸಾಕಿ ಇವ್ನ. ಲೋ ಮಲ್ಲಿ, ಯಾಕ್ಲ ಹೊಂಟೋದೆ? ಈಟ ಇಲ್ಲ ನಿನ್ ಗಂಡಸ್ತಾನ. ಬಾರ್ಲ ಹೊಡಿ. ಲೋ ಹೋಗೋದು ಹೋಯ್ತಿದ್ಯಾ ನಿಮ್ ಸಾಹೇಬಂಗ್ ಹೇಳು, ಲಾಠಿ ಏಟಿಂದ ಬರೀ ನನ್ ದೇಹನ್ ಮಾತ್ರ ದಂಡಿಸ್ಬೋದು, ನನ್ ಧೈರ್ಯನಲ್ಲ.